ಇದು ರಾಯಚೂರಿನ ಸುದ್ದಿ. ರಾಯಚೂರಿನಲ್ಲಿ ಸಿನಿಮೀಯ ರೀತಿಯಲ್ಲಿ ಪಕ್ಕಾ ಫಿಲಂ ಸ್ಟೈಲ್ ಅಲ್ಲಿ ಒಂದು ಅಪಹರಣಕ್ಕೆ ಯತ್ನ ನಡೆದಿದೆ. ಹಣಕ್ಕಾಗಿ ರೈಸ್ ಮಿಲ್ ಮಾಲೀಕನ ಕಿಡ್ನಾಪ್ಗೆ ಆರೋಪಿಗಳು ಪ್ಲಾನ್ ಮಾಡಿದ್ರು. ಇದು ರಾಯಚೂರಿನಲ್ಲಿ ನಡೆದಂತಹ ಅಪಹರಣ. ಇದು ಅಪಹರಣಕ್ಕೆ ಯತ್ನ ನಡೆಯಿತು. ಫಿಲಂ ಸ್ಟೈಲ್ ನಲ್ಲಿ ನಡೆದಿದೆ. ಹಣಕ್ಕಾಗಿ ರೈಸ್ ಮಿಲ್ ಮಾಲೀಕನ ಕಿಡ್ನಾಪ್ಗೆ ಆರೋಪಿಗಳು ಪ್ಲಾನ್ ಮಾಡಿದ್ರು. 2 ಬೈಕಲ್ಲಿ ಬಂದಂತಹ 5 ಅಪಹರಣಕ್ಕೆ ಯತ್ನ ನಡೆಸಿದ್ರು. ಆದ್ರೆ ಅದು ಫೇಲ್ ಆಗಿದೆ. ರಾಯಚೂರಿನ YTPS ಘಟಕದ ಎದುರು ಸಿನಿಮೀಯ ಸೀನ್ ಒಂದು ನಡೆದಿದೆ. ರೈಸ್ ಮಿಲ್ ಮಾಲೀಕ ನರೇಂದ್ರ ಕುಮಾರ್ ಅಪಹರಣಕ್ಕೆ ನಡೆದಂತ ಪ್ರಯತ್ನ ಇದು. ಕಾರ್ ಮುಂದೆ ಬೈಕ್ ಅನ್ನ ತಂದು ಅಪಘಾತ ಆಯ್ತು ಅನ್ನೋ ಹಾಗೆ ಡ್ರಾಮಾ ಮಾಡಿದ. ಕಾರಿನ ಮಾಲೀಕ ಗ್ಲಾಸ್ ಕೆಳಗಡೆ ಇಳಿಸ್ತಾ ಇದ್ದಂತೆ ಕಿಡ್ನಾಪ್ಗೆ ಯತ್ನ ನಡೆಸಿದ್ದಾರೆ. 2 ಬೈಕಲ್ಲಿ ಬಂದಂತಹ 5 ಅಪಹರಣಕ್ಕೆ ಯತ್ನ ನಡೆಸಿದ್ದಾರೆ. ಬೈಕ್ನಲ್ಲಿ ಬಂದು ಕಾರಿಗೆ ಡಿಕ್ಕಿ ಕೊಡದಂತೆ ಮಾಡಿ ಡ್ರಾಮಾ ಮಾಡ್ತಾರೆ. ಕಾರಿನ ಗ್ಲಾಸ್ ಕೆಳಗಡೆ ಇಳಿಸ್ತಾ ಇದ್ದಂತೆ ರೈಸ್ ಮಿಲ್ ಮಾಲೀಕ ನರೇಂದ್ರ ಕುಮಾರ್ ಅವರ ಕಿಡ್ನಾಪಿಗಾಗಿ ಪ್ರಯತ್ನ ನಡೆಯುತ್ತೆ. ಚಾಕು ತೋರಿಸಿ ಹಣ ಕೊಡುವಂತೆ ಆ ಗ್ಯಾಂಗ್ ಬೆದರಿಕೆ ಹಾಕತ್ತೆ. ಒಟ್ಟು 5 ಜನ ಇದ್ರು. ಕಾರ್ನಲ್ಲಿದ್ದ 50,000ಕ್ಕೆ ಬೆದರಿಕೆ ಹಾಕಿದ್ದಾರೆ ಕಿಡ್ನಾಪರ್ಸ್. 50,000 ಹಣ ಕಿತ್ಕೊಂಡ ನಂತರ ಕಿಡ್ನಾಪ್ ಮಾಡೋದಕ್ಕೆ ಯತ್ನ ನಡೆಸ್ತಾರೆ. ಕಾರ್ ಹ್ಯಾಂಡ್ ಲಾಕ್ ಆಗಿದ್ರಿಂದ ಆರೋಪಿಗಳು ಕಕ್ಕಾಬಿಕ್ಕಿ ಆಗ್ತಾರೆ. ಚಾಕುವಿನಿಂದ ಹಲ್ಲೆ ನಡೆಸಿದಂತ ದೃಶ್ಯ ನೋಡ್ತಾ ಇದ್ರಿ ನೀವು. ರೈಸ್ ಮಿಲ್ ಮಾಲೀಕನ ಕಾರು, ಆ ಕಾರಿಗೆ ಅಡ್ಡವಾಗಿ ಬೈಕ್ ಅನ್ನ ತಂದು ನಿಲ್ಲಿಸ್ತಾರೆ. ಹೇಗೆ ಅಂತ ಅಂದ್ರೆ ಆಕ್ಸಿಡೆಂಟ್ ಆಯ್ತು ಅನ್ನೋ ತರ ಕಾರಿನ ವಿಂಡೋ ಕೆಳಗಡೆ ಇಳಿಸ್ತಾ ಇದ್ದಂತೆ ರೈಸ್ ಮಿಲ್ ಮಾಲೀಕ ನರೇಂದ್ರ ಕುಮಾರ್ ಅಪಹರಣಕ್ಕೆ ಯತ್ನ ನಡೆಸ್ತಾರೆ. ಕಾರಲ್ಲಿದ್ದಂತ 50,000ಕ್ಕೆ ಬೇಡಿಕೆ ಇಡ್ತಾರೆ. 50,000 ಕಿತ್ಕೊಂಡ ನಂತರ ಕಿಡ್ನಾಪ್ಗೆ ಪ್ರಯತ್ನ ಪಡ್ತಾರೆ. ಈ ದೃಶ್ಯಗಳನ್ನ ಕಾರ್ಮಿಕರು ನೋಡ್ತಾರೆ. ರೈಸ್ ಮಿಲ್ ಕಾರ್ಮಿಕರು ಕಿಡ್ನಾಪ್ ಆಗ್ತಾ ಇದ್ದಂತಹ ಮಾಲೀಕನನ್ನ ನೋಡ್ತಾರೆ. ಆಗ ರೈಸ್ ಮಿಲ್ ಕಾರ್ಮಿಕರಿಗೂ ಜೊತೆಗೆ ಕಿಡ್ನಾಪರ್ಸ್ ಮಧ್ಯೆ ಫೈಟ್ ಆಗತ್ತೆ, ಹೊಡೆದಾಟ ಆಗತ್ತೆ. ಕಾರ್ಮಿಕರು ಯಾವಾಗ ಬರ್ತಾರೆ ಅವಾಗ ಈ ಕಿಡ್ನಾಪರ್ಸ್ ತಳದಿಂದ ಕಾಲ್ ಕಿಡಿತಾರೆ, ಅಂದ್ರೆ ಅಲ್ಲಿಂದ ಓಡಿ ಹೋಗ್ತಾರೆ. ಈ ವೇಳೆ ಓರ್ವನನ್ನ ಈ ರೈಸ್ ಮಿಲ್ ಕಾರ್ಮಿಕರು ಹಿಡಿದುಕೊಳ್ತಾರೆ. ಒಬ್ಬ ಕಿಡ್ನಾಪರ್ ಸಿಕ್ಕಾಕೊಳ್ತಾನೆ ಕಾರ್ಮಿಕರ ಕೈಯಲ್ಲಿ. ಬಳಿಕ ಆತನನ್ನ ಪೊಲೀಸರಿಗೆ ಒಪ್ಪಿಸ್ತಾರೆ. ಪೊಲೀಸರ ವಿಚಾರಣೆ ವೇಳೆ ಈ ಆರೋಪಿ ಮುಕ್ತಿಯಾರ್ ಅನ್ನುವಂತ ಆರೋಪಿ ಎಲ್ಲ ವಿಚಾರವನ್ನ ಬಾಯಿ ಬಿಡ್ತಾನೆ. ಉಳಿದಂತಹ ಎಲ್ಲ ಆರೋಪಿಗಳನ್ನ ಬಂಧನ ಮಾಡ್ತಾರೆ. ಈ ಘಟನೆ ನಡೆದ 2 ಗಂಟೆಗಳಲ್ಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮಾಡಿ ಉಳಿದಂತ ಎಲ್ಲ ಕಿಡ್ನಾಪರ್ಸ್ಗಳನ್ನ ಲಾಕ್ ಮಾಡ್ತಾರೆ. ರಾಯಚೂರು ಪೊಲೀಸರಿಂದ 5 ಆರೋಪಿಗಳ ಬಂಧನ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಿಯಾಜ್ ಪಾಷಾ, ಗುರುರಾಜ್, ಶೇಖ್ ಮುಕ್ತಿಯಾರ್, ಶೇಖ್ ಅಬ್ದುಲ್ ಹಾಗೂ ಗುರುಕುಮಾರ್ ಈ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಮನೆಗೆ ಹೋಗುವಾಗ ಒಬ್ಬರು ಗಾಡಿಯವರು ಎದುರು ಬಂದು ನಿಂದಿರಿಸಿ ಸೈಡು ಕಿಟಕಿ ಒಡೆಯಕ್ಕೆ ಬಂದವರು ಕಿಟಕಿ ಒಡೆಯಕ್ಕೆ ಬರ್ತಿದ್ರು. ನಾನು ಯಾಕಪ್ಪ ಹಿಂಗೆ ಯಾಕೆ ಹೊಡಿತೀಯ ಅಂತ ನಾನು ಗ್ಲಾಸ್ ತೆಗೆದ ಆತ ನನಗೆ ಡೋರ್ ತೆಗೆದ ಮೇಲೆ ನನ್ನ ಸೈಡ್ ಸೈಡ್ ಸಾಕರೆ ಕೂಡಂದ ನನಗೆ ಕುತ್ತಿಗೆ ಚೂರಿಟ್ರು. ನಾನು ಅಂಜಿಕೆ ಆಗಿಬಿಡ್ತು. ಚೂರಿಟ್ಟಿದ ತಕ್ಷಣ ನಾನು ಸೈಡ್ ಸೀಟಿಗೆ ಕುಂತೆ ಕೂಡೋಣ. ಮತ್ತು ನಾನು ಏನು ಮಾಡಿದೆ, ಬಗಲಾಗ ಡೋರ್ ತೆಗೆದು ಮತ್ತೆ ಇಳಿದೀನಿ ಸರ್. ಇಳಿದ ಮೇಲೆ ನಾನು ಚೂರಿಟ ರೊಕ್ಕ ಬೇಕು ನಮ್ಗೆ ಎಲ್ಲಿ ಅವ ಅಂತಂದ್ರೆ, ಅಲ್ಲಿ ಯಾವ ನೋಡಪ್ಪ ಬೇಕಿದ್ರೆ ತೊಗೋರಿ, ನಾನು ಬಿಟ್ಬಿಡ್ರಿ ಅಂದರೆ ಅವ್ರು ಬಿಡಲಿಲ್ಲ ಸರ್. ಮತ್ತು 2 ವೀಲರ್ ಮೇಲೆ ಕರ್ಕೊಂಡು ಹೋದ್ರು. ನನ್ನ ಕುಕ್ನೂರು ರೋಡಿಗೆ ಕರ್ಕೊಂಡ್ರು. ಇನ್ನೂ ರೊಕ್ಕ ಬೇಕಂದ್ರು. ನನ್ನಲ್ಲಿ ಇಲ್ಲ ನೋಡಪ್ಪ ಅಷ್ಟಾವ ಅಂತೇಳಿ 50,000 ಇದ್ದವು ಸರ್. 50,000 ತೊಗೊಂಡ್ರು ಸರ್ ಅವರು. ಎಷ್ಟು ಜನ ಇದ್ರು ಸರ್ ಅವರು? ನೀನು 5 ಮಂದಿ ಇದ್ದರು ಸರ್. ಒಬ್ಬರು ಗಾಡಿಯವರು ಆಗ್ರೋ ಇಂಡಸ್ಟ್ರೀಸ್ ಅಂತ ಇದ್ರ ಮಾಲೀಕರು ತಮ್ಮ ಕಚೇರಿ ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ತಾಯಮ್ಮ ಗುಡಿ ಹಿಂದಿನ ರಸ್ತೆಯಿಂದ ಶಕ್ತಿನಗರ ಕಡೆ ಬರಬೇಕಾದ್ರೆ 1-2 ಬೈಕ್ಗಳಲ್ಲಿ ಒಂದು 5 ಜನ ಹೊಡಿತಾರೆ. ಇವ್ರು ನೋಡಿದಾಗ ಇವ್ರು ಗೊತ್ತಾಯ್ತಪ್ಪ ರಿಯಾಜ್ ಪಾಸ ಅಂತ ಗೊತ್ತಿರುತ್ತೆ. ಮತ್ತೆ ಏನು ಮಾಡ್ತಾರೆ, ಫೋರ್ಸ್ಫುಲಿ ಒಂದು ಸ್ಕೂಟ್ರಲ್ಲಿ ಇವ್ರನ್ನ ಹಿಂದ್ಗಡೆ ದಬ್ಬಿ ಕೂರಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಮತ್ತು ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ಒಂದಷ್ಟು ವೆಪನ್ಗಳು ಕೊಡಲಿ ಆ ಥರ. ಮತ್ತು ಭುಜಕ್ಕೆ ಚಾಕುವಿಂದ ಕೂಡ ಗಾಯ ಮಾಡಿರ್ತಾರೆ. ಆ ಟೈಮಲ್ಲಿ ನಮ್ಮವರು ಒಳ್ಳೆ ಗಸ್ತರು ಇರ್ತಾರೆ. ಇಮಿಡಿಯೇಟಾಗಿ ಅವ್ರನ್ನ ವಶಕ್ಕೆ ತಗೊಳ್ತಾರೆ. ವಶಕ್ಕೆ ತಗೊಂಡ್ಮೇಲೆ ಒಬ್ಬ ಮಾತ್ರ ಸಿಗ್ತಾನೆ, ಅವನು ವಶಕ್ಕೆ ತಗೊಳ್ತಾರೆ. ಉಳಿಕೆ 4 ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.